ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಒಂದು ಊಹಾಪೋಹ. ಸುಮ್ಮನೆ ಕುರ್ಚಿಯಿಂದ ಕೆಳಗಿಳಿಸುತ್ತೇವೆ ಅಂದ್ರೆ ಹೇಗೆ? ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರವನ್ನ ಡಿಸ್ಟರ್ಬ್ ಮಾಡಲು ಕೆಲವರು ಹೇಳ್ತಾ ಇದ್ದಾರೆ. ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡಿಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಊಹಾಪೋಹ. ಸುಮ್ಮನೆ ಕುರ್ಚಿಯಿಂದ ಕೆಳಗಿಳಿಸ್ತೇವೆ ಅಂತಂದ್ರೆ ಹೆಂಗಾಗುತ್ತದೋ? ಸರ್ಕಾರವನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಕೆಲವರು ಹೇಳ್ತಾ ಇದ್ದಾರೆ. ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನವನ್ನ ಮಾಡಬೇಕು. ಅಂದ್ರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತ ಹೇಳಿ ಯಾರಾದರೂ ಶಾಸಕರು ಹೇಳ್ತಾರೆ ಅಂದ್ರೆ ಅದು ತಪ್ಪು. ಇದನ್ನ ಮುಖ್ಯಮಂತ್ರಿಗಳ ಬದಲಾವಣೆಯನ್ನ ಮಾಡಬೇಕಾದ ತೀರ್ಮಾನ ಯಾವುದು? ಮೊದಲೇದು ಪಕ್ಷದ ವರಿಷ್ಠ ಮಂಡಳಿ. ಆಮೇಲೆ ಅಲ್ಟಿಮೇಟ್ಲಿ ಮಾಡಬೇಕಾದವರು ಯಾರು? ಶಾಸಕಾಂಗ ಪಕ್ಷದಲ್ಲಿ ಶಾಸಕರು. ಇದು ಏನಾರು ಕೇಳಲಾರ್ದೆ ಸುಮ್ನೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಅಂತ ಹೇಳೋದು ಯಾರೇ ಹಿಡಿದ್ರು ತಪ್ಪ. ಅವ್ರು ಹೇಳಿದಾರೆ ಇಲ್ಲೋ ಗೊತ್ತಲ್ಲ. ನೀವು ಹೇಳಿದ ಶಾಸಕರು ಏನಿದಾರಲ್ಲ, ರಾಮನಗರ ಶಾಸಕರು, ಅವ್ರು ಹೇಳಿದ ಒಮ್ಮೆ ಪತ್ರಿಕೆಯಲ್ಲಿ ಬರ್ತದೆ. ಅವ್ರೇನೋ ಹೇಳಿರ್ತಾರೆ, ಇವ್ರೇನೋ ಬರೀತಾರೆ. ಆಮೇಲೆ ಅಭಿಮಾನಕ್ಕೆ ಹೇಳಿರ್ಬೋದು ಶಿವಕುಮಾರ್ ಆಗ್ತಾರಂತ ಕೆಲವು ಜನ ಹೇಳ್ಬೋದು. ಈಗ ನನಗೂ ನನ್ನ ಅಭಿಮಾನಿಗಳು ಬಸವರಾಜ ರಾಯರೆಡ್ಡಿ ಅವರು ಆಗ್ತಾರಂತ ಹೇಳ್ಬೋದು, ಇಲ್ಲಿ ದರ್ಶನಾಪುರ ಅವರು ಆಗ್ತಾರಂತ ಹೇಳ್ಬೋದು, ಪರಮೇಶ್ವರ್ ಆಗ್ತಾರಂತ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಇದ್ರಾಗೆ ಎವ್ರಿ ಸಿಟಿಜನ್ ಹ್ಯಾವ್ ಎವ್ರಿ ರೈಟ್. 25 ನಮ್ಮ ಸಂವಿಧಾನದ ಪ್ರಕಾರ 25 ವರ್ಷ ಆಗಿದ್ರೆ ಸಾಕು, ಅವನು ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು. ಹೀಗಾಗಿ ಅಭಿಮಾನಿಗಳು ಹೇಳಿದ್ರು ತಪ್ಪಿಲ್ಲ. ಈಗ ಅವ್ರು ಆಗ್ಬೇಕಾದವರು ಆಕಾಂಕ್ಷೆ ಪಟ್ಟರು ತಪ್ಪಲ್ಲ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಒಂದು ಊಹಾಪೋಹ. ಸುಮ್ಮನೆ ಕುರ್ಚಿಯಿಂದ ಕೆಳಗಿಳಿಸುತ್ತೇವೆ ಅಂದ್ರೆ ಹೇಗೆ? ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರವನ್ನ ಡಿಸ್ಟರ್ಬ್ ಮಾಡಲು ಕೆಲವರು ಹೇಳ್ತಾ ಇದ್ದಾರೆ. ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡಿಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಊಹಾಪೋಹ. ಸುಮ್ಮನೆ ಕುರ್ಚಿಯಿಂದ ಕೆಳಗಿಳಿಸ್ತೇವೆ ಅಂತಂದ್ರೆ ಹೆಂಗಾಗುತ್ತದೋ? ಸರ್ಕಾರವನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಕೆಲವರು ಹೇಳ್ತಾ ಇದ್ದಾರೆ. ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನವನ್ನ ಮಾಡಬೇಕು. ಅಂದ್ರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತ ಹೇಳಿ ಯಾರಾದರೂ ಶಾಸಕರು ಹೇಳ್ತಾರೆ ಅಂದ್ರೆ ಅದು ತಪ್ಪು. ಇದನ್ನ ಮುಖ್ಯಮಂತ್ರಿಗಳ ಬದಲಾವಣೆಯನ್ನ ಮಾಡಬೇಕಾದ ತೀರ್ಮಾನ ಯಾವುದು? ಮೊದಲೇದು ಪಕ್ಷದ ವರಿಷ್ಠ ಮಂಡಳಿ. ಆಮೇಲೆ ಅಲ್ಟಿಮೇಟ್ಲಿ ಮಾಡಬೇಕಾದವರು ಯಾರು? ಶಾಸಕಾಂಗ ಪಕ್ಷದಲ್ಲಿ ಶಾಸಕರು. ಇದು ಏನಾರು ಕೇಳಲಾರ್ದೆ ಸುಮ್ನೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ ಅಂತ ಹೇಳೋದು ಯಾರೇ ಹಿಡಿದ್ರು ತಪ್ಪ. ಅವ್ರು ಹೇಳಿದಾರೆ ಇಲ್ಲೋ ಗೊತ್ತಲ್ಲ. ನೀವು ಹೇಳಿದ ಶಾಸಕರು ಏನಿದಾರಲ್ಲ, ರಾಮನಗರ ಶಾಸಕರು, ಅವ್ರು ಹೇಳಿದ ಒಮ್ಮೆ ಪತ್ರಿಕೆಯಲ್ಲಿ ಬರ್ತದೆ. ಅವ್ರೇನೋ ಹೇಳಿರ್ತಾರೆ, ಇವ್ರೇನೋ ಬರೀತಾರೆ. ಆಮೇಲೆ ಅಭಿಮಾನಕ್ಕೆ ಹೇಳಿರ್ಬೋದು ಶಿವಕುಮಾರ್ ಆಗ್ತಾರಂತ ಕೆಲವು ಜನ ಹೇಳ್ಬೋದು. ಈಗ ನನಗೂ ನನ್ನ ಅಭಿಮಾನಿಗಳು ಬಸವರಾಜ ರಾಯರೆಡ್ಡಿ ಅವರು ಆಗ್ತಾರಂತ ಹೇಳ್ಬೋದು, ಇಲ್ಲಿ ದರ್ಶನಾಪುರ ಅವರು ಆಗ್ತಾರಂತ ಹೇಳ್ಬೋದು, ಪರಮೇಶ್ವರ್ ಆಗ್ತಾರಂತ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಇದ್ರಾಗೆ ಎವ್ರಿ ಸಿಟಿಜನ್ ಹ್ಯಾವ್ ಎವ್ರಿ ರೈಟ್. 25 ನಮ್ಮ ಸಂವಿಧಾನದ ಪ್ರಕಾರ 25 ವರ್ಷ ಆಗಿದ್ರೆ ಸಾಕು, ಅವನು ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು. ಹೀಗಾಗಿ ಅಭಿಮಾನಿಗಳು ಹೇಳಿದ್ರು ತಪ್ಪಿಲ್ಲ. ಈಗ ಅವ್ರು ಆಗ್ಬೇಕಾದವರು ಆಕಾಂಕ್ಷೆ ಪಟ್ಟರು ತಪ್ಪಲ್ಲ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಒಂದು ಊಹಾಪೋಹ. ಸುಮ್ಮನೆ ಕುರ್ಚಿಯಿಂದ ಕೆಳಗಿಳಿಸುತ್ತೇವೆ ಅಂದ್ರೆ ಹೇಗೆ? ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರವನ್ನ ಡಿಸ್ಟರ್ಬ್ ಮಾಡಲು ಕೆಲವರು ಹೇಳ್ತಾ ಇದ್ದಾರೆ. ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡಿಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಊಹಾಪೋಹ. ಸುಮ್ಮನೆ ಕುರ್ಚಿಯಿಂದ ಕೆಳಗಿಳಿಸ್ತೇವೆ ಅಂತಂದ್ರೆ ಹೆಂಗಾಗುತ್ತದೋ? ಸರ್ಕಾರವನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಕೆಲವರು ಹೇಳ್ತಾ ಇದ್ದಾರೆ. ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನವನ್ನ ಮಾಡಬೇಕು. ಅಂದ್ರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತ ಹೇಳಿ ಯಾರಾದರೂ ಶಾಸಕರು ಹೇಳ್ತಾರೆ ಅಂದ್ರೆ ಅದು ತಪ್ಪು. ಇದನ್ನ ಮುಖ್ಯಮಂತ್ರಿಗಳ ಬದಲಾವಣೆಯನ್ನ ಮಾಡಬೇಕಾದ ತೀರ್ಮಾನ ಯಾವುದು? ಮೊದಲೇದು ಪಕ್ಷದ ವರಿಷ್ಠ ಮಂಡಳಿ. ಆಮೇಲೆ ಅಲ್ಟಿಮೇಟ್ಲಿ ಮಾಡಬೇಕಾದವರು ಯಾರು? ಶಾಸಕಾಂಗ ಪಕ್ಷದಲ್ಲಿ ಶಾಸಕರು.
ಇದು ಏನಾರು ಕೇಳಲಾರ್ದೆ ಸುಮ್ನೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಹೇಳೋದು ಯಾರೇ ಹಿಡಿದಿರ್ತಪ್ಪ ಅವ್ರು ಹೇಳಿದಾರೆ ಇಲ್ಲೋ ಗೊತ್ತಲ್ಲ. ನೀವು ಹೇಳಿದ ಶಾಸಕರು ಏನಿದಾರಲ್ಲ, ರಾಮನಗರ ಶಾಸಕರು, ಅವ್ರು ಹೇಳಿದ ಒಮ್ಮೆ ಪತ್ರಿಕೆಯಲ್ಲಿ ಬರ್ತದೆ. ಅವ್ರೇನೋ ಹೇಳಿರ್ತಾರೆ, ಇವ್ರೇನೋ ಬರೀತಾರೆ. ಆಮೇಲೆ ಅಭಿಮಾನಕ್ಕೆ ಹೇಳಿರ್ಬೋದು ಶಿವಕುಮಾರ್ ಆಗ್ತಾರಂತ ಕೆಲವು ಜನ ಹೇಳ್ಬೋದು. ಈ ನನಗೂ ನನ್ನ ಅಭಿಮಾನಿಗಳು ಬಸವರಾಜ ರಾಯರೆಡ್ಡಿ ಅವರು ಆಗ್ತಾರಂತ ಹೇಳ್ಬೋದು, ಇಲ್ಲಿ ದರ್ಶನಾಪುರ ಅವ್ರು ಆಗ್ತಾರಂತ ಹೇಳ್ಬೋದು, ಪರಮೇಶ್ವರ್ ಆಗ್ತಾರಂತ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ ಇದ್ರಾಗೆ? ಎವ್ರಿ ಸಿಟಿಜನ್ ಹ್ಯಾವ್ ಎವ್ರಿ ರೈಟ್. 25 ನಮ್ಮ ಸಂವಿಧಾನದ ಪ್ರಕಾರ 25 ವರ್ಷ ಆಗಿದ್ರೆ ಸಾಕು, ಅವನು ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು. ಹೀಗಾಗಿ ಅಭಿಮಾನಿಗಳು ಹೇಳಿದ್ರು ತಪ್ಪಿಲ್ಲ. ಈಗ ಅವ್ರು ಆಗ್ಬೇಕಾದವರು ಆಕಾಂಕ್ಷೆ ಪಟ್ಟರು ತಪ್ಪಲ್ಲ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಒಂದು ಊಹಾಪೋಹ. ಸುಮ್ಮನೆ ಕುರ್ಚಿಯಿಂದ ಕೆಳಗಿಳಿಸ್ತೇವೆ ಅಂದ್ರೆ ಹೇಗೆ? ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರವನ್ನ ಡಿಸ್ಟರ್ಬ್ ಮಾಡಲು ಕೆಲವರು ಹೇಳ್ತಾ ಇದ್ದಾರೆ. ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡಿಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಊಹಾಪೋಹ. ಸುಮ್ಮನೆ ಕುರ್ಚಿಯಿಂದ ಕೆಳಗಿಳಿಸ್ತೇವೆ ಅಂತಂದ್ರೆ ಹೆಂಗಾಗುತ್ತೆ ಅದು? ಸರ್ಕಾರವನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಕೆಲವರು ಹೇಳ್ತಾ ಇದ್ದಾರೆ. ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನವನ್ನ ಮಾಡಬೇಕು ಅಂದ್ರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯವನ್ನ ಪಡೆದು ತೀರ್ಮಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅಂತ ಹೇಳಿ ಯಾರಾದರೂ ಶಾಸಕರು ಹೇಳ್ತಾರೆ ಅಂದ್ರೆ ಅದು ತಪ್ಪು. ಇದನ್ನ ಮುಖ್ಯಮಂತ್ರಿಗಳ ಬದಲಾವಣೆಯನ್ನ ಮಾಡಬೇಕಾದ ತೀರ್ಮಾನ ಯಾವುದು? ಮೊದಲೇದು ಪಕ್ಷದ ವರಿಷ್ಠ ಮಂಡಳಿ. ಆಮೇಲೆ ಅಲ್ಟಿಮೇಟ್ಲಿ ಮಾಡಬೇಕಾದವರು ಯಾರು? ಶಾಸಕಾಂಗ ಪಕ್ಷದಲ್ಲಿ ಶಾಸಕರು. ಇದು ಏನಾರು ಕೇಳಲಾರ್ದೆ ಸುಮ್ನೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಹೇಳೋದು ಯಾರೇ ಹಿಡಿದಿರ್ತಪ್ಪ ಅವ್ರು ಹೇಳಿದಾರೆ ಇಲ್ಲೋ ಗೊತ್ತಲ್ಲ. ನೀವು ಹೇಳಿದ ಶಾಸಕರು ಏನಿದಾರಲ್ಲ, ರಾಮನಗರ ಶಾಸಕರು, ಅವ್ರು ಹೇಳಿದ ಒಮ್ಮೆ ಪತ್ರಿಕೆಯಲ್ಲಿ ಬರ್ತದೆ. ಅವ್ರೇನೋ ಹೇಳಿರ್ತಾರೆ, ಇವ್ರೇನೋ ಬರೀತಾರೆ. ಆಮೇಲೆ ಅಭಿಮಾನಕ್ಕೆ ಹೇಳಿರ್ಬೋದು ಶಿವಕುಮಾರ್ ಆಗ್ತಾರಂತ ಕೆಲವು ಜನ ಹೇಳ್ಬೋದು. ಈ ನನಗೂ ನನ್ನ ಅಭಿಮಾನಿಗಳು ಬಸವರಾಜ ರಾಯರೆಡ್ಡಿ ಅವರು ಆಗ್ತಾರಂತ ಹೇಳ್ಬೋದು, ಇಲ್ಲಿ ದರ್ಶನಾಪುರ ಅವ್ರು ಆಗ್ತಾರಂತ ಹೇಳ್ಬೋದು, ಪರಮೇಶ್ವರ್ ಆಗ್ತಾರಂತ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ ಇದ್ರಾಗೆ? ಎವ್ರಿ ಸಿಟಿಜನ್ ಹ್ಯಾವ್ ಎವ್ರಿ ರೈಟ್. 25 ನಮ್ಮ ಸಂವಿಧಾನದ ಪ್ರಕಾರ 25 ವರ್ಷ ಆಗಿದ್ರೆ ಸಾಕು, ಅವನು ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು. ಹೀಗಾಗಿ ಅಭಿಮಾನಿಗಳು ಹೇಳಿದ್ರು ತಪ್ಪಿಲ್ಲ. ಈಗ ಅವ್ರು ಆಗ್ಬೇಕಾದವರು ಆಕಾಂಕ್ಷೆ ಪಟ್ಟರು ತಪ್ಪಲ್ಲ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಒಂದು ಊಹಾಪೋಹ. ಸುಮ್ಮನೆ ಕುರ್ಚಿಯಿಂದ ಕೆಳಗಿಳಿಸ್ತೇವೆ ಅಂದ್ರೆ ಹೇಗೆ? ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರವನ್ನ ಡಿಸ್ಟರ್ಬ್ ಮಾಡಲು ಕೆಲವರು ಹೇಳ್ತಾ ಇದ್ದಾರೆ. ವರಿಷ್ಠರು ಶಾಸಕರ ಅಭಿಪ್ರಾಯವನ್ನ ಪಡಿಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ನಾಯಕ ರಾಯರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಊಹಾಪೋಹ. ಸುಮ್ಮನೆ ಕುರ್ಚಿಯಿಂದ ಕೆಳಗಿಳಿಸ್ತೇವೆ ಅಂತಂದ್ರೆ ಹೆಂಗಾಗುತ್ತೆ ಅದು?